ಸ್ಪೀಕರ್ ಬಿಟ್ಟರೆ ಇಡೀ ಸದನ ಯಾವುದಾದ್ರೂ ಮಂತ್ರಿಗಳು ಕೆಲಸಕ್ಕೆ ಬಾರದಂಥ ವಿಷಯಗಳಲ್ಲಿಯೂ ಸಹಿತ ಪ್ರಿಯಾಂಕಾ ಖರ್ಗೆ ಹಸ್ತಕ್ಷೇಪ ಮಾಡ್ತಾರೆ. ಅವ್ರದ್ದು ತೋರಿಸ್ತಾರೆ, ಪ್ರಿಯಾಂಕಾ ಖರ್ಗೆ ತೋರಿಸ್ತಾರೆ, ಎಚ್ ಕೆ ಪಾಟೀಲ್ ತೋರಿಸ್ತಾರೆ, ಸಿದ್ದರಾಮಯ್ಯ ಅವ್ರ ಮಾತ್ರ ಬೆಳತನ ತೋರಿಸ್ತಾರೆ. ಅದು ನಮ್ದು ಯಾವುದೂ ತೋರಿಸಲ್ಲಾಗ್ಯಾರ. ಅದಕ್ಕೆ ಪ್ರತಿಭಟನೆ ಮಾಡಿದ್ದೀವಿ. ಈಗ ಅದನ್ನು ಸ್ಪೀಕರ್ ಹೇಳ್ಯಾರ, ಅದನ್ನು ಸರಿ ಮಾಡ್ತೀನಿ. ಪ್ರಜಾತಂತ್ರದಲ್ಲಿ ಈ ರೀತಿ ಒಬ್ಬ ಸ್ಪೀಕರ್ ಆಗಿ ಒಂದು ಪಕ್ಷದ ಕಾರ್ಯಕರ್ತನತೆ ವರ್ತನೆ ಮಾಡುವಂಥದ್ದು ಪ್ರತಿಭಟನೆ. ಯಾರು ಕಾಂಗ್ರೆಸ್ ಕಾರ್ಯಕರ್ತನಿಗೆ ಅಲ್ಲಿ ಅದು ಗೊತ್ತಿಲ್ಲ, ಅದು ಅರವಿಂದ್ ಬೆಲ್ಲದು ಗೊತ್ತು, ನನಗೆ ಮಾಹಿತಿ ಇಲ್ಲ, ಯಾರಿಗೆ ಕೊಟ್ಟರೋ ಗೊತ್ತಿಲ್ಲ. ಆದ್ರೆ ಸ್ಪೀಕರಿನ ಹೇಳಿದ್ರು ನಾವು ವಾರ್ತಾ ಮತ್ತು ಪ್ರಚಾರ ಇಲಾಖೆಯಿಂದಲೇ ಮಾಡ್ಲಿಕ್ಕೆ ಸರ್. ಆಮೇಲೆ ಅದ್ರ ಮಾಹಿತಿ ನನಗೆ ಸರ್, ಆಮೇಲೆ ಪ್ರಮುಖವಾಗಿ ಇಲ್ಲಿ ಶಾಸಕರಿಗೆ ಒಂದು ರೆಸ್ಟ್ ಮಾಡೋದಕ್ಕೆ ರಿಕ್ಲೈನರ್ ಚೇರ್ಗಳೆಲ್ಲ ಹಾಕಿದ್ರು, ಲಕ್ಷ ಲಕ್ಷ ಖರ್ಚು ಮಾಡಿ ಪರ್ ಡೇಗೆ 10,000 ರೂಪಾಯಿ ಅಂತ. ಈ ರೀತಿ ಒಂದೆಲ್ಲ ಅವಕಾಶ ಇದೆಯಾ? ಒಂದು ನಿಮಗೆ ಅವಶ್ಯಕತೆ ಇದೆಯಾ ಸರ್? ನೀವೇನಾದ್ರು ಶಾಸಕರು ಡಿಮ್ಯಾಂಡ್ ಮಾಡಿದ್ದೀರಾ? ನಾವೇನು ಡಿಮ್ಯಾಂಡ್ ಮಾಡಿಲ್ಲ, ನಮಗೇನಿಂತ ಕುರ್ಚಿ ಬೇಕಂತ ಹೇಳಿಲ್ಲ. ಆದರೂ ಶಾಸಕರು, ವಯಸ್ಸಾದ ಶಾಸಕರ ಬಗ್ಗೆ ಏನೋ ಸ್ಪೀಕರ್ ಏನೋ ನಿರ್ಣಯ ತಗೊಂಡೇನೋ ಅಂತ ಹೇಳ್ತಾ ಇದ್ದಾರೆ. ಅದು ನಾವೇನು ಆ ಕುರ್ಚಿ ಮ್ಯಾಗ ಏನು ಕೊಂಡಿರೋದಿಲ್ಲ. ಸರ್, ಆಮೇಲೆ ಈಗ ಶಾಸಕರ ಸಂಬಳ ಹೆಚ್ಚಳ ಆಗಬೇಕು ಅನ್ನೋ ಒಂದು ಡಿಮ್ಯಾಂಡ್ ಕೂಡ ಇದೆ. ನಾವು ಸದನದ ಮುಂದೆ ಬಂದಿಲ್ಲ, ಅದು ಬಂದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಅಗತ್ಯ ಇದೆಯಾ ಸರ್? ಶಾಸಕರಿಗೆ ಖರ್ಚು ವೆಚ್ಚಗಳು ಜಾಸ್ತಿ ಇದೆಯಾ? ನೋಡಿ, ನಮಗೇನು ಅಗತ್ಯ ಇಲ್ಲ. ನಾನು ವೈಯಕ್ತಿಕವಾಗಿ ಮಿಕ್ಕಿದವ್ರೆ ಶಾಸಕರು ಏನೇನು ಅಗತ್ಯ ಇತ್ತು ನಾನು ಬರ್ತೀನಿ. ಸರ್, ಪ್ರಮುಖವಾಗಿ ಸದನದಲ್ಲಿ ಇನ್ನೂ ಒಗ್ಗಟ್ಟಿನ ಹೋರಾಟ ನಡೆಯುತ್ತೆ ಸರ್, ಯಾಕಂದ್ರೆ ಜ್ವಲಂತ ಸಮಸ್ಯೆಗಳಿದಾವೆ. ನೋಡ್ಲಕತ್ತಿರ್ಲಿಲ್ಲ, ಇವತ್ತೇನಾದ್ರೆ ನಮ್ಮಲ್ಲಿ ಏನೋ ಭಿನ್ನಮತ ಬಂದದ, ಗಟ್ಟಿಯಾಗಿ ನಾವು ವಿರೋಧ ಪಕ್ಷದ ನಾಯಕರ ಜೊತೆಗೆ ನಿಂತು ಇವತ್ತು ಮಾತಾಡಕತ್ತೀವಿ. ಇವತ್ತೇನು ಇದ್ರ ಬಗ್ಗೆ ಚರ್ಚೆ KPSC ಹಗರಣ ಏನಾಗಿದೆ ಅದು ಒಟ್ಟಾಗಿ ನಾವೆಲ್ಲರೂ ಇವತ್ತು ಏನು ವಿರೋಧ ಪಕ್ಷ ನಾಯಕರು ಇವತ್ತು ಸೂಚನೆ ನಿಲುವಳಿ ಸೂಚನೆ ತಂದು ಅದಕ್ಕೆ ಬೆಂಬಲವನ್ನೇ ನಾವು ಕೊಟ್ಟಿದ್ದೀವಿ. ನಮ್ಮಲ್ಲಿ ಜನಪರವಾದಂಥ ವಿಚಾರದಲ್ಲಿ ಯಾವುದೇ ರೀತಿಯ ಭಿನ್ನಮತ ಇಲ್ಲ. ನಮ್ದು ಏನು ಇರುವುದು ಭಿನ್ನಮತ, ಕುಟುಂಬ ರಾಜಕಾರಣ, ಭ್ರಷ್ಟಾಚಾರದ ಕುಟುಂಬವನ್ನು ದೂರವಿಟ್ಕೊಂಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ನಾಯಕರ ಬಗ್ಗೆ ಅಥವಾ ನಮ್ಮ ಸಿದ್ಧಾಂತಗಳ ಬಗ್ಗೆ ಅಥವಾ ವಿಧಾನಸಭೆಯ ಒಳಗೆ ಜನಪರ ಹೋರಾಟದಲ್ಲಿ ಯಾವುದೇ ಭಿನ್ನಮತ ಇಲ್ಲ ಸರ್. ಇದೇ KPSC ನಾವು ಗಂಭೀರವಾಗಿ ತಗೊಂಡಿದ್ದೀವಿ. ಲಕ್ಷಾಂತರ ಪರೀಕ್ಷೆಯಲ್ಲಿ ಬರೆದು ಇವರು KPSC ಯಲ್ಲಿರುವಂಥ ಅಧಿಕಾರಿ ಮತ್ತು ಅಲ್ಲಿರುವಂಥ KPSC ಮೆಂಬರ್ಸ್ ಅದರ ಚೇರ್ಮನ್ ಕರ್ನಾಟಕದಲ್ಲಿ 3 ಕೋಟಿ ಜನ, 18 ಮಂದಿ KPSC ಮೆಂಬರ್. ಉತ್ತರ ಪ್ರದೇಶದಲ್ಲಿ 25 ಕೋಟಿ ಜನ, 6 ಮಂದಿ ಅಲ್ಲಿ UPSC ಅದ. ಅಂದ್ರೆ ಇಟ್ಟು 18 ಮಂದಿ ಕತ್ತಿಗಾಯ್ಲಕತ್ತಾರ. ಕನ್ನಡ ಬರಲಿಲ್ಲ ಅಂದ್ರೆ ಕನ್ನಡನೇ ಕೊಲೆ ಮಾಡ್ಲಕತ್ತಾರ. ಕನ್ನಡ ಟ್ರಾನ್ಸ್ಲೇಷನ್ ಮಾಡೋದಿಲ್ಲ, ಇಂಗ್ಲೀಷ್ ಗೂಗಲ್ಗೆ ಹೋಗಿ ಟ್ರಾನ್ಸ್ಲೇಷನ್ ಮಾನ ಮರ್ಯಾದೆ ಐತೆ. ಕನ್ನಡ ಎಲ್ಲಿ ಟ್ರಾನ್ಸ್ಲೇಷನ್ ಮಾಡಬೇಕು? ನಮ್ಮಲ್ಲೇ ಕನ್ನಡ ಚಲೋ ಒಳ್ಳೆ ಅಧಿಕಾರಿಗಳದಾರ. ಏನೋ ಯಾವುದೋ IAS ಅದವ್ರಿಗೆ ನಮ್ಮ ರಾಜ್ಯದವ್ರಿಗೆಲ್ಲ ಬೇರೆ IAS ಅಧಿಕಾರಿಗಳ ಲಾಬಿ ಅಲ್ಲ, ಒಳ್ಳೆ ಅಧಿಕಾರಿಗಳನ್ನ ಅಲ್ಲಿ ಹಾಕ್ತಾ ಇಲ್ಲ, ಭ್ರಷ್ಟ ಅಧಿಕಾರಿಗಳನ್ನ. ಮತ್ತು ಈ KPSC ಚೇರ್ಮನ್ನು ಮತ್ತು ಎಲ್ಲ ಏನು ಮೆಂಬರ್ ಅದಾರಲ್ಲ, ಇವತ್ತು ನಮ್ಮ ವಿದ್ಯಾರ್ಥಿಗಳು ಹಗಲು ರಾತ್ರಿ ಕಣ್ಣಲ್ಲಿ ಎಣ್ಣೆ ಹಾಕೋ ಪಾಪ ಅಧ್ಯಯನ ಮಾಡ್ತಾರೆ, ಪರೀಕ್ಷೆ ಬರಿಬೇಕತ್ತಾರ, ಒಂದು ಒಳ್ಳೆ ಅಧಿಕಾರಿ ಆಗ್ಬೇಕತ್ತಾರ. ಆದ್ರೆ ಒಂದೊಂದು ಪೋಸ್ಟಿಗೆ ಅಸಿಸ್ಟೆಂಟ್ ಕಮಿಷನರ್ 2 ರಿಂದ 3 ಕೋಟಿ ರೂಪಾಯಿ ಲೂಟಿ ಮಾಡ್ಲಕತ್ತಾರ. ಯಾರ ರಾಜಕಾರಣಿಗಳು, ಯಾವ ಅಧಿಕಾರಿಗಳು, ಕೆಲವು ಮಂದಿ ಅದಾರ ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ತಮ್ಮ ಮಕ್ಕಳು ಯಾರಿಗೂ ಕೊಡ್ಲಿಲ್ಲ ಅಂದ್ರೆ, ಅವ್ರು ಯಾರೂ ಸೆಲೆಕ್ಟ್ ಮಾಡಲಿಲ್ಲ ಅಂದ್ರೆ ನಿನಗೆ KS ಮಾಡಿಸ್ಕೊಡ್ತೀನಿ, ನನ್ನ ಮಗಳನ್ನ ಲಗ್ನ ಆಗೋನು ಅಂತ ತಾಳಿ ಭಾಗ್ಯ ನಡೆದ. ಅದಕ್ಕೆ KPSC ತಾಳಿ ಭಾಗ್ಯ ಕಾರ್ಯಕ್ರಮ ಹಾಕೊಂಡವ್ರು ಕೆಲವೊಂದು ಭ್ರಷ್ಟರು. ಅವ್ರ ಮಕ್ಕಳು ಹೆಣ್ಮಕ್ಳು ಯಾರಿಗೂ ಕನ್ಯೆ ಅಲ್ಲಿ ಹೊರ ಸಿಗಲಿಲ್ಲ ಅಂದ್ರೆ ನಿನಗೆ KS ಮಾಡ್ತೀನಿ, PSI ಮಾಡ್ತೀನಿ, ನಿನಗೆ DSP ಮಾಡ್ತೀನಿ ಅಂತೇಳಿ KPSC ಒಂದು ತಾಳಿ ಭಾಗ್ಯ ಒಂದು ಕೇಂದ್ರ ಆಗಿದೆ. ಅದ್ರ ಜೊತೆಗೆ KPSC ಮೇಲೆ ಏನೂ ನಿಯಂತ್ರಣ ಇಲ್ಲ. ಮುಖ್ಯಮಂತ್ರಿ ಹೇಳಿದ್ರು ಅವ್ರು ಕೇರ್ ಮಾಡ್ತಾ ಇದ್ರು. ಅದಕ್ಕೆ ನಮ್ದು ಇರುವಂಥ ಉದ್ದೇಶ 30 ಕೋಟಿ ರೂಪಾಯಿ ಹಾಳು ಮಾಡ್ತಾರೆ. ರೀ ಎಕ್ಸಾಮ್ ಮಾಡ್ತೀನಿ. ಇದರಿಂದ ನಮ್ಮ ವಿದ್ಯಾರ್ಥಿಗಳು ಏನು ಭವಿಷ್ಯವನ್ನು ರೂಪಿಸುವಂಥ ವಿದ್ಯಾರ್ಥಿಗಳಿಗೆ ಇವ್ರು ಸರಿಯಾಗಿ ಕನ್ನಡ ಟ್ರಾನ್ಸ್ಲೇಷನ್ ಬರೋದಿಲ್ಲ ಅಂದರೆ ಅದಕ್ಕೆ ಕತ್ತಿಕಾಯಿ ಹಾಕಿದ್ರು KPSC. ಯಾವ ರೀತಿ UPSC ಎಷ್ಟು ಸಿಸ್ಟಮೆಟಿಕ್ ಮಾಡ್ತಾರೆ ಅದೇ ಮಾಡೆಲನ್ನು ಇದಕ್ಕೆ ತರಬೇಕು. ಇದಕ್ಕೊಬ್ಬ ರಿಟೈರ್ಡ್ ಪ್ರಾಮಾಣಿಕ ಜಡ್ಜ್ ಇದರ ಮೇಲೆ ಉಸ್ತುವಾರಿ ಇಡಬೇಕು. ಇಲ್ಲಾಂದರೆ KPSC ಇದೊಂದು ಭ್ರಷ್ಟಾಚಾರದ ಒಂದು ದೊಡ್ಡ ಕೂಪಾಗಿದೆ.
ಸರ್ ಈಗ ಸಿದ್ದರಾಮಯ್ಯನವರು ಬಜೆಟ್ಗೆ ಬಹಳಷ್ಟು ಸಿದ್ಧತೆ ಮಾಡ್ಕೊಂಡಿದ್ದಾರೆ, ನೀವೇನಾದ್ರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ಸರ್? ನಾವೇನು ಅಲ್ಲಿ ರೊಕ್ಕನೇ ಇಲ್ಲ, ಏನು ಎಕ್ಸ್ಪೆಕ್ಟೇಷನ್ ಇಟ್ಕೋದು, ಬರೀ ಗ್ಯಾರಂಟಿ 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 ಎಲ್ಲ ಸುಳ್ಳು ಆಶ್ವಾಸನೆ ಕೊಡ್ತಾರೆ ಅಷ್ಟೇ. ಯಾವ ಇವು ಹೋದ ಬಜೆಟ್ನಲ್ಲಿ ಏನು ಅನೌನ್ಸ್ ಮಾಡಿದ್ರು ಅವು ಇಂಪ್ಲಿಮೆಂಟ್ 70% ಆಗಿದೆ. ಕಾಂಟ್ರಾಕ್ಟರ್ ಬಿಲ್ ಕೊಟ್ಟಲ್ಲಿ ಇವತ್ತು ಆತ್ಮಹತ್ಯೆ ಮಾಡ್ಕೊತಿದ್ದಾರೆ. ಕಾಂಟ್ರಾಕ್ಟರು ಆಂಧ್ರದ ಕಾಂಟ್ರಾಕ್ಟರ್ಗೆ ಒಂದೇ ದಿವಸ 800 ಕೋಟಿ ರೂಪಾಯಿ ಕೊಡ್ತಾರೆ. ಆದರೆ ಕರ್ನಾಟಕದ ಗುತ್ತಿಗೆದಾರರಿಗೆ ಹಣನೇ ಇಲ್ಲ. ಪಾಪ ಅವರು ಸಾಲ ಸೂಲ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಈ ಗುತ್ತಿಗೆದಾರ ಪರಿಸ್ಥಿತಿ ಅತ್ಯಂತ ಚಿಂತಾಜನಕ ಇದೆ. ಕನ್ನಡ ಅವ್ರ ಮನೆ ಮಾರ್ತಾ ಇದ್ದಾರೆ, ಅವರು ಹೊಲ ಮನೆ ಮಾರಿ ಇವತ್ತು ಇವತ್ತು ಮಾಡ್ತಾ ಇರೋದು. ಇದು ಕರ್ನಾಟಕದ ಆರ್ಥಿಕ ಸ್ಥಿತಿ ಸ್ಪಷ್ಟವಾಗಿ ಕನ್ನಡಿದೆ. ಬಜೆಟ್ ತಗೊಂಡು ಏನು ಮಾಡೋದು, ಬಜೆಟ್ನಲ್ಲಿ ಅದೇ ಹೇಳ್ತಾರೆ, ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ. ಪಂಚ ಗ್ಯಾರಂಟಿ ಬಹಳ ಯಶಸ್ವಿಯಾಗಿದೆ, ವಿಶ್ವಸಂಸ್ಥೆ ನಮ್ಮ ಹೊಗಳಿದೆ ಅಂತ ಕೊಟ್ಟು ಹೇಳಿದ್ದೇನೆ. ಸರ್ ನಿಮ್ಮ ಪಕ್ಷದಲ್ಲಿ ಎಲ್ಲ ಭಿನ್ನಾಭಿಪ್ರಾಯ ಸರಿ ಹೋಗ್ತಕ್ಕಂಥ ಒಂದು ಕಾಲ ಬಂದಿದೆಯಾ ಸರ್? ಯಾಕೆಂದ್ರೆ ಬಜೆಟ್ ಒಳಗಡೆ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ತೀವ್ರವಾದಂಥ ಒಂದು ಪ್ರಯತ್ನ ಪಟ್ಟಿದ್ರಿ, ಆದರೆ ಫಲ ಸಿಗ್ಲಿಲ್ಲ ಅಂತನಾ? ಹೆಂಗ್ ಫಲ ಸಿಕ್ಕಿಲ್ಲ ಅಂತ ಹೇಳ್ತೀರಿ? ಫಲ ಸಿಕ್ಕೈತ ತಡೆ ಆದ್ಯ ಈಗ ಸ್ಟೇಟಸ್ ಗೋ. ಇಲ್ಲಾಂದ್ರೆ ಟೋದಿ ಘೋಷಣೆ ಮಾಡಿ ಹೊಡಿತದೆ. ಹೊಡೆಯುವಂತ ಪರಿಸ್ಥಿತಿ ಇಲ್ಲ. ನೀವೇನು ಮಾಧ್ಯಮದವ್ರು ಗಾಬರಿಯಾಗಿ ನಮ್ಮ ವಿಜಯೇಂದ್ರ ಆಗದೆ ಇರ್ತಾರೆ, ನಮ್ಮ ಪರಿಸ್ಥಿತಿಯನ್ನು ನೀವು ಭಯ ಪಡಬೇಕು. ನಮಗೇನು ಭಯ ಇಲ್ಲ ಸರ್, ನಿಮಗೆ ಭಯ. ಪ್ರಯತ್ನ